ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಮತ್ತು ಸ್ನೇಹಿತರಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 2024-25ನೇ ಸಾಲಿನ 10ನೇ ತರಗತಿ ವಿದ್ಯಾರ್ಥಿಗಳ ಅಧ್ಯಯನ ವೇಳಾಪಟ್ಟಿ. ಅಂದರೆ ಪ್ರತಿದಿನ ವಿದ್ಯಾರ್ಥಿಗಳು ಅಭ್ಯಾಸ ಮಾಡಲು ವಿಷಯ ಮತ್ತು ಸಮಯದೊಂದಿಗೆ ಒಂದು ಟೈಮ್ ಟೇಬಲನ್ನು ಇಲ್ಲಿ ಸಿದ್ಧಪಡಿಸಿರುತ್ತೇನೆ. ವಿದ್ಯಾರ್ಥಿಗಳೇ, ಈ 2024-25ನೇ ಸಾಲಿನಲ್ಲಿ 3 ಪರೀಕ್ಷೆಗಳನ್ನು ಒಳಗೊಂಡಿದ್ದು, ಕಳೆದ ಬಾರಿಯ ಪರೀಕ್ಷೆಯ ಒಂದು ವಿಧಾನ ನಿಮಗೆ ಅರಿವಿಗೆ ಬಂದಿರುತ್ತೆ. ಆದ್ದರಿಂದ ಪ್ರಸಕ್ತ 2024-25ನೇ ಸಾಲಿನ ಪರೀಕ್ಷೆಗಳ ಸಿದ್ಧತೆಗಾಗಿ ಪ್ರತಿದಿನ ಯಾವ ರೀತಿ ಓದಬೇಕು, ಸಮಯ ಹಾಗೂ ಆ ಸಮಯಕ್ಕೆ ತಕ್ಕಂತೆ ಆ ವಿಷಯಗಳ ಒಳಗೊಂಡಂತಹ ಸಂಪೂರ್ಣವಾದಂತಹ ಒಂದು ದಿನದ ಅಧ್ಯಯನ ವೇಳಾಪಟ್ಟಿಯನ್ನು ಇಲ್ಲಿ ನೀಡಲಾಗಿದೆ. ನೀವು ಸ್ಕ್ರೀನ್ನ ಮೇಲೆ ಈಗ ಕಾಣ್ತಾ ಇದ್ದೀರಾ, ಇದೊಂದು PDF ಆಗಿದೆ. ಈ ಒಂದು PDF ಅನ್ನು ನೀವು ನಿಮ್ಮ ಫೋನ್ಗೆ ಡೌನ್ಲೋಡ್ ಮಾಡಿಕೊಂಡು ನೀವು ಮನೆಯಲ್ಲಿ ಅಭ್ಯಾಸ ಮಾಡ್ತಕ್ಕಂತಹ ಸ್ಥಳದಲ್ಲಿ ನಿಮ್ಮ ಕೋಣೆಯಲ್ಲಿ ಅಂಟಿಸಿ ಈ ಒಂದು ದಿನಚರಿಯನ್ನು ತಪ್ಪದೇ ಫಾಲೋ ಮಾಡಿದಲ್ಲಿ ನಿಮಗೆ ಖಂಡಿತವಾಗಲೂ 10ನೇ ತರಗತಿ ಪರೀಕ್ಷೆಯನ್ನು ತುಂಬ ಸುಲಭವಾಗಿ ಎದುರಿಸಿ ಉತ್ತಮ ಅಂಕಗಳನ್ನು ಪಡೆಯೋದಕ್ಕೆ ಈ ಒಂದು ದೈನಂದಿನ ಡೈಲಿ ಟೈಮ್ ಟೇಬಲ್ ಬಹಳ ಹೆಲ್ಪ್ ಆಗುತ್ತೆ ಅಂತ ತಿಳಿಸುತ್ತಾ, ಇಲ್ಲಿ ನೀವು ನೋಡ್ತಾ ಇದ್ದೀರ ವೇಳೆ ಸಮಯ 5ರಿಂದ 5:30. ಅಂದರೆ ಪ್ರತಿದಿನ ನೀವು 5 ಗಂಟೆಗೆ ಏಳಬೇಕಾಗುತ್ತೆ. ಅದು ಸೋಮವಾರದಿಂದ ಭಾನುವಾರದವರೆಗೂ ಟೈಮ್ ಟೇಬಲನ್ನು ನೀಡಲಾಗಿದೆ. ಇಲ್ಲಿ 5ರಿಂದ 5:30ರವರೆಗೂ ಬೆಳಗಿನ ಕಾರ್ಯಗಳು, ನಂತರ 5:30ರಿಂದ 6 ಗಂಟೆಯವರೆಗೂ ಗಣಿತ ವಿಷಯ. ಪ್ರತಿದಿನ ನಿಮಗೆ ಅರ್ಧ ಗಂಟೆ ಆ ಗಣಿತ ವಿಷಯವನ್ನು ಬೆಳಗ್ಗೆ ಅಭ್ಯಾಸ ಮಾಡಬೇಕಾಗತ್ತೆ. ನಂತರ 6ರಿಂದ 6:30 ವಿಜ್ಞಾನ, 6:30ರಿಂದ 7 ಗಂಟೆಯವರೆಗೂ ಇಂಗ್ಲಿಷ್, ನಂತರ 7ರಿಂದ 7:30ರವರೆಗೂ ಸಮಾಜ ವಿಜ್ಞಾನ, ನಂತರ 7:30ರಿಂದ 8ರವರೆಗೂ ಮನೆ ಕೆಲಸ, ಇತರೆ ಬರವಣಿಗೆ ಕಾರ್ಯ, 8ರಿಂದ 9 ಮನೆಯಿಂದ ಶಾಲೆಗೆ ಪ್ರಯಾಣ, 9ರಿಂದ 10 ಶಾಲೆಯಲ್ಲಿ ವಿಶೇಷ ತರಗತಿಗಳು ಅಥವಾ ಶಾಲೆಯಲ್ಲಿ ಸ್ವಚ್ಛತಾ ಕಾರ್ಯಗಳು, ನಂತರ 10ರಿಂದ 4:30ರವರೆಗೂ ವೇಳಾಪಟ್ಟಿಯಂತೆ ಶಾಲೆಯಲ್ಲಿ ತರಗತಿಗಳು, 4:30ರಿಂದ 5ರವರೆಗೂ ಅಥವಾ 5:30ರವರೆಗೂ ಗುಂಪು ಅಧ್ಯಯನ, ನಂತರ 5ರಿಂದ 7 ಮನೆಗೆ ಪ್ರಯಾಣ, ವಿಶ್ರಾಂತಿ, ಸ್ನೇಹಿತರ ಭೇಟಿ, ಆಟ, ಇವೆಲ್ಲವೂ ಸಹ 7 ಗಂಟೆಯವರೆಗೂ. 7ರಿಂದ 7:30ರವರೆಗೂ ಗಣಿತ ವಿಷಯ, 7:30ರಿಂದ 8 ಗಂಟೆಯವರೆಗೂ ವಿಜ್ಞಾನ ವಿಷಯವನ್ನು ಅಭ್ಯಾಸ ಮಾಡಿ, ನಂತರ 8ರಿಂದ 8:30ರವರೆಗೂ ಕನ್ನಡ ವಿಷಯವನ್ನು ಅಭ್ಯಾಸ ಮಾಡಿ, 8ರಿಂದ 8:30ರಿಂದ 9:30ರವರೆಗೂ ಊಟ ಮತ್ತು ಮನೆಯವರ ಜೊತೆ ಸಮಯವನ್ನು ಇಲ್ಲಿ ನೀವು ಎಂಜಾಯ್ ಮಾಡಬಹುದಾಗಿರುತ್ತೆ. 9:30ರಿಂದ 10ರವರೆಗೂ ಇಂಗ್ಲಿಷ್, 10ರಿಂದ 10:30ರವರೆಗೂ ಸಮಾಜ ವಿಜ್ಞಾನ, ಮತ್ತು 10:30ರಿಂದ 11 ಗಂಟೆಯವರೆಗೂ ಹಿಂದಿ ವಿಷಯ. ಇಲ್ಲಿ ವಿದ್ಯಾರ್ಥಿಗಳೇ, ನಿಮಗೆ ತಕ್ಕ ಹಾಗೆ ಈ ಒಂದು ವಿಷಯಗಳನ್ನು ನೀವು ಬದಲಾವಣೆ ಮಾಡ್ಕೋಬಹುದು, ಅಥವಾ ಈ ಓದ್ತಕ್ಕಂತಹ 2 ಟೈಮ್ ಮಾರ್ನಿಂಗ್ ಮತ್ತು ಈವ್ನಿಂಗ್ ಓದ್ತಕ್ಕಂಥ ವಿಷಯಗಳಲ್ಲಿ ಯಾವುದಾದ್ರೂ ಒಂದನ್ನು ಬಿಟ್ಟು ಇನ್ನೊಂದು ವಿಷಯವನ್ನು ಹೆಚ್ಚು ಒತ್ತು ಕೊಡುತ್ತೇವೆ, ಇದು ನೀವು ಖಂಡಿತ ಮಾಡ್ಕೋಬಹುದಾಗಿರುತ್ತೆ. ಅದಕ್ಕಾಗಿ ಈ PDF ಜೊತೆಗೆ ನಿಮಗೆ ವರ್ಡ್ ಫೈಲನ್ನು ಸಹ ಇಲ್ಲಿ ನೀಡಿರ್ತೇನೆ. ವರ್ಡ್ ಫೈಲ್ನಲ್ಲಿ ನೀವು ಟೈಪ್ ಮಾಡಿ ನಿಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಈ ವಿಷಯಗಳನ್ನು, ಸಮಯವನ್ನು ನೀವು ಸ್ಥಳಾಂತರ ಮಾಡಿಕೊಳ್ಬಹುದು, ಓದ್ಕೋಬಹುದಾಗಿರುತ್ತೆ. ಇದು ಪ್ರತಿದಿನ ನೀವು ಈ ರೀತಿಯಾಗಿ ಅಭ್ಯಾಸ ಮಾಡಲು ಪ್ರಾರಂಭಿಸಿ. ಕೆಲವು ದಿನಗಳು ನಿಮಗೆ ಇದು ಸ್ವಲ್ಪ ಕಷ್ಟಕರವಾಗಿರಬಹುದು, ಅದಾದ ನಂತರ ಇದೊಂದು ಅಭ್ಯಾಸವಾಗಿ ಪರಿಣಮಿಸುತ್ತೆ. ಪ್ರತಿದಿನ ಈ ವೇಳಾಪಟ್ಟಿಯಂತೆ ನೀವು ಅಭ್ಯಾಸ ಮಾಡಿದ್ದಲ್ಲಿ ಖಂಡಿತವಾಗಲೂ 10ನೇ ತರಗತಿಯಲ್ಲಿ ನೀವು ಉತ್ತಮವಾದ ಅಂಕಗಳನ್ನು, ಡಿಸ್ಟಿಂಕ್ಷನನ್ನು ಸಹ ಪಡೆಯುವಂತಹ ಸಾಧ್ಯತೆಗಳೇ ಹೆಚ್ಚು. ಪ್ರತಿದಿನ ಪ್ರತಿ ವಿಷಯವನ್ನು ಅರ್ಧ ಗಂಟೆಯ ರೀತಿಯಲ್ಲಿ ನೀವು ತಪ್ಪದೇ ಓದ್ತಾ ಹೋದಲ್ಲಿ ನೀವು ಉತ್ತಮವಾದ ಅಂಕಗಳನ್ನು ಪಡೆಯೋದಕ್ಕೆ ತುಂಬ ಸಹಕಾರಿಯಾಗುತ್ತೆ. ಇದು ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಸಾಧ್ಯ. ಬೆಳಗ್ಗೆ 5ಕ್ಕೆ ಹೇಳ್ತಕ್ಕಂಥದ್ದು ಮತ್ತು 10:30, 11 ಗಂಟೆವರೆಗೂ ನಿದ್ದೆ ಕೆಟ್ಟು ಕೂರ್ತಕ್ಕಂಥದ್ದು. ಆದರೆ ಕೆಲವೊಂದು ದಿನ ನೀವು ಇದನ್ನು ತಪ್ಪದೇ ಪಾಲಿಸಿದ್ದಲ್ಲಿ ಅದೊಂದು ನಿಮಗೆ ಒಂದು ಹ್ಯಾಬಿಟ್ ಆಗಿಬಿಡುತ್ತೆ, ಅಭ್ಯಾಸ ಆಗುತ್ತೆ, ಹವ್ಯಾಸ ಆಗಿಬಿಡುತ್ತೆ. ಮತ್ತು ಮುಂದಿನ ದಿನಗಳಲ್ಲಿ ನಿಮ್ಮ PUCಗೆ ಇದೊಂದು ರೀತಿ ನಿಮಗೆ ಬಹಳ ಸಹಕಾರಿ ಕೂಡ ಆಗುತ್ತೆ ಅಂತ ನನ್ನ ಭಾವನೆ. ಹಾಗೂ ಈ ವೇಳಾಪಟ್ಟಿಯನ್ನು ತಪ್ಪದೇ ನೀವು ಪಾಲನೆ ಮಾಡಿ ನಿಜವಾಗಲೂ ಈ ಒಂದು 2024-25ನೇ ಸಾಲಿನಲ್ಲಿ ನಿಮಗೆ ಉತ್ತಮ ಒಂದು ಅಧ್ಯಯನ ಮತ್ತು ಉತ್ತಮವಾದ ಪರೀಕ್ಷೆಯನ್ನು ಎದುರಿಸ್ತಕ್ಕಂಥ ಧೈರ್ಯ ಸಹ ನಿಮ್ಮಲ್ಲಿ ಮೂಡಿ ಬರುತ್ತೆ ಅಂತ ತಿಳಿಸುತ್ತಾ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ PDF ಫೈಲ್ ಹಾಗೆ ವರ್ಡ್ ಫೈಲ್ ಎರಡೂ ಸಹ ಲಿಂಕನ್ನು ನೀಡಿರ್ತೇನೆ. PDF ಫೈಲನ್ನು ಡೌನ್ಲೋಡ್ ಮಾಡಿ ಪ್ರಿಂಟ್ ಮಾಡಿ ನಿಮ್ಮ ಓದ್ತಕ್ಕಂಥ ಸ್ಥಳದಲ್ಲಿ ಇದನ್ನು ಅಂಟಿಸಿ ಪ್ರತಿದಿನ ಇದನ್ನು ತಪ್ಪದೆ ಫಾಲೋ ಮಾಡಿ ಅಂತ ಹೇಳ್ತಾ, ವರ್ಡ್ ಫೈಲ್ನಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ
ಒಂದು ವಿಷಯಗಳನ್ನು ಸ್ಥಳಾಂತರ ಮಾಡಿ ಅದನ್ನು ಸಹ ನೀವು ಪ್ರಿಂಟ್ ಮಾಡಿ ನೀವು ಇದರ ವೇಳಾಪಟ್ಟಿಯ ತಕ್ಕಂತೆ ಅಭ್ಯಾಸ ಮಾಡಿ. ನಿಮಗೆಲ್ಲರಿಗೂ ಸಹ ಶುಭವಾಗಲಿ, ಉತ್ತಮವಾದ ಅಂಕಗಳನ್ನು ದೊರೆಯಲಿ, ಹಾಗೆ ನಿಮಗೆ ಒಳ್ಳೆಯ ಅಭ್ಯಾಸಕ್ಕೆ ಈ ಒಂದು ವೇಳಾಪಟ್ಟಿ ಸಹಕಾರಿಯಾಗುತ್ತೆ ಅಂತ ಭಾವಿಸ್ತಾ ನಿಮಗೆಲ್ಲರಿಗೂ ಸಹ ಆಲ್ ದ ಬೆಸ್ಟ್ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.